ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಾವು ಕಳೆದ ತರಗತಿಯಲ್ಲಿ ಹ್ಯೂಮನ್ ಫಿಸಿಯಾಲಜಿನಲ್ಲಿ ರೆಸ್ಪಿರೇಷನ್ ಆರ್ ಬ್ರೀತಿಂಗ್ ಇನ್ ಹ್ಯೂಮನ್, ಹೌ ದಿ ಮೆಕ್ಯಾನಿಸಮ್ maintain the breathing or respiration or respiratory mechanism involved in human beings. That system is a respiratory system. How we breathe air through that system, respiratory system, that is inspire and expire. During inspiration, taking oxygen. During expiration, release out carbon dioxide. That is the methods of respiration. One is inspiration and second one is expiration. In respiration, in human, the respiratory system, what are the parts present in that system? Nostrils, nasal cavity, nasal pharynx, epiglottis, larynx, tracheae that connects to the bronchus, then that divides into bronchi, primary, secondary and tertiary bronchi, then bronchiole and alveolar parts, alveoli, number of alveoli, where the exchange of gases takes place. That site is alveolar part of lungs. All these parts together constitute as lungs. So in humans, lungs are paired structure. Ondu jote iruvantaddu. Then the position of the lungs, where it located and also protected by dorsally, ventrally, laterally and lower side. In today's class, we will discuss about respiratory volumes and capacities. Respiratory volumes and capacities. So in respiration, that is the volume when we take oxygen during inspiration. So by that time creating a pressure. That pressure depends on the concentration gradient. The pressure during inspiration takes place in the atmospheric air, ಹೊರಗಡೆ ಆಗುತ್ತೆ. But inside the pulmonary side, that is the relaxation of alveolar part, rib cage, ಏನು ಪಕ್ಕೆಲುಬು ಅಂತಿರಲ್ಲ ಅದು ರಿಬ್ ಕೇಜ್, ಇಂಟರ್ಕೋಸ್ಟಲ್ ಮಸಲ್ಸ್, ಆ ರಿಬ್ಗಳ ಮಧ್ಯೆ ಇರ್ತಕ್ಕಂಥ ಸ್ಪೆಷಲ್ ಟೈಪ್ ಆಫ್ ಮಸಲ್ಸ್ ಏನಿದೆ ಆ ಮಸಲ್ಸು, ಹಾಗೆ ದೆನ್ ದಿ ಡಯಾಫ್ರಾಗಮ್, ಒಪೆ ಅಂತ ಹೇಳ್ತೀವಿ ನಾವು ಅದನ್ನ, ಡಯಾಫ್ರಾಗಮ್. ಸೊ ಆ ಡಯಾಫ್ರಾಗಮ್ ಏನಿದೆ, ನಾವು ಇನ್ಸ್ಪೈರ್ ಮಾಡಿದಾಗ ಗಾಳಿಯನ್ನು ತೆಗೆದುಕೊಂಡಾಗ ಮೊದಲು ಹೊರಭಾಗದಲ್ಲಿ ಅಟ್ಮಾಸ್ಫಿರಿಕ್ ಏರಲ್ಲಿ ಏನಾಗ್ತದೆ, ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಆಗ ಒಳಭಾಗದಲ್ಲಿ ಏನಾಗ್ತದೆ, ಇನ್ಸ್ಪಿರೇಷನ್ನಲ್ಲಿ ಎಲ್ಲವೂ ಕೂಡ ರಿಲ್ಯಾಕ್ಸೇಷನ್ ಅಲ್ಲಿ ಇರ್ತದೆ, ಹಿಗ್ಗುತ್ತೆ. ಈ ಒಂದು ರಿಬ್ಸ್ ಏನಾಗ್ತದೆ, ಹಿಗ್ಗುತ್ತೆ. ಹಾಗೆ ಕೋಸ್ಟಲ್ ಮಸಲ್ಸ್ ಏನಾಗುತ್ತೆ, ಅದು ರಿಲ್ಯಾಕ್ಸ್ ಆಗುವಂಥದ್ದು. ಡ್ಯೂರಿಂಗ್ ದಿ ಎಕ್ಸ್ಪಿರೇಷನ್, ಹಾಗೆ ನಾವು ಗಾಳಿಯನ್ನು ಹೊರಗೆ ಬಿಡುವಾಗ ಏನಾಗ್ತದೆ, ಪ್ರೆಷರ್ ಕ್ರಿಯೇಟೆಡ್ ಅಟ್ ದಿ ಲಂಗ್ಸ್. ಆಗ ಆ ಒತ್ತಡ ಲಂಗ್ಸ್ ಅಲ್ಲಿ ಕ್ರಿಯೇಟ್ ಆಗ್ತದೆ. ಕ್ರಿಯೇಟ್ ಆದಾಗ ಏನಾಗುತ್ತೆ, ಆ ಫೋರ್ಸ್ಗೆ ಗಾಳಿ ಹೊರಗಡೆಗೆ ಬರ್ತದೆ ಥ್ರೂ ನಾಸ್ಟ್ರಿಲ್ಸ್. ಆ ಒಂದು ಕಂಡೀಷನ್ ಅಲ್ಲಿ ಏನಾಗ್ತದೆ, ದಿ ಇಂಟರ್ಕೋಸ್ಟಲ್ ಮಸಲ್ಸ್, ರಿಬ್ಸ್, ಸೊ ರಿಟರ್ನ್ ಬ್ಯಾಕ್ ಟು ದಿ ನಾರ್ಮಲ್ ಸ್ಟೇಜ್, ಮತ್ತೆ ಒರಿಜಿನಲ್ ಸ್ಟೇಜ್ಗೆ ಬರ್ತದೆ. ದಟ್ ಈಸ್ ಕಾಂಟ್ರಾಕ್ಷನ್ ಅಂತ ಕರಿತೇವೆ, ನಾರ್ಮಲ್ ಸೈಟ್ಗೆ ಬರುವಂಥದ್ದು. So this is the pressure, how it creates during inspiration and expiration. Now the respiratory volume and capacities. Respiratory volumes, how much gas, that is
either oxygen or carbon dioxide during inspiration or expiration. What is the volume of oxygen in the lungs or at the pressure, that is forcible inspiration or forcible respiration? The total volume represented by respiratory volumes and how much the capacity, that is capacities. Now we will discuss one by one volumes. First volume is tidal volume. So shortly termed as TV ಅಂತ ಹೇಳ್ತೇವೆ. Tidal volume ಅದನ್ನು ನಾವು TV ಅಂತ ಹೇಳ್ತೇವೆ. ಸೊ ಏನು ಹಾಗಂದ್ರೆ ಟೈಡಲ್ ವಾಲ್ಯೂಮ್ ಅಂದರೆ ಏನು? ಡಿಫ್ರೆಂಟ್ ವಾಲ್ಯೂಮ್ಸ್ ಅನ್ನು ನಾವಿಲ್ಲಿ ಸ್ಟಡಿ ಮಾಡ್ತೇವೆ ಡ್ಯೂರಿಂಗ್ ಇನ್ಸ್ಪಿರೇಷನ್ ಮತ್ತು ಎಕ್ಸ್ಪಿರೇಷನ್ ಅಲ್ಲಿ. ಸೊ ಟೈಡಲ್ ವಾಲ್ಯೂಮ್ ಮೀನ್ಸ್ ವಾಲ್ಯೂಮ್ ಆಫ್ ಏರ್ ಇನ್ಸ್ಪೈರ್ಡ್ ಆರ್ ಎಕ್ಸ್ಪೈರ್ಡ್ ಇನ್ ನಾರ್ಮಲ್ ರೆಸ್ಪಿರೇಷನ್. ಹಾಗಂದ್ರೇನು ಟೈಡಲ್ ವಾಲ್ಯೂಮ್ ಅಂದರೆ ನಾರ್ಮಲ್ ಆಗಿ ನಾವು ಗಾಳಿಯನ್ನು ತೆಗೆದುಕೊಂಡಾಗ ಇನ್ಸ್ಪೈರ್ ಮಾಡಿದಾಗ ಹಾಗೆ ನಾರ್ಮಲ್ ಆಗಿ ಎಕ್ಸ್ಪೈರ್ ಮಾಡಿದಾಗ ಎಷ್ಟು ವಾಲ್ಯೂಮ್ ಅಲ್ಲಿ ಇರ್ತದೆ ಆ ಗ್ಯಾಸ್ ಅಂತ ಹೇಳೋದನ್ನೇ ನಾವು ಟೈಡಲ್ ವಾಲ್ಯೂಮ್ ಅಂತ ಕರಿತೇವೆ. ಇಟ್ ಇನ್ಕ್ಲೂಡ್ಸ್ ದಟ್ ಈಸ್ ವಾಲ್ಯೂಮ್ ಆಫ್ ಏರ್ ಡ್ಯೂರಿಂಗ್ ಇನ್ಸ್ಪಿರೇಷನ್ ಆರ್ ಎಕ್ಸ್ಪಿರೇಷನ್ ಇನ್ ನಾರ್ಮಲ್ ಸಹಜವಾಗಿ ಉಸಿರಾಡಿದಾಗ ಅದನ್ನು ನಾವು ಟೈಡಲ್ ವಾಲ್ಯೂಮ್ ಅಂತ ಕರಿತೇವೆ, TV. ಸೊ ಹಾಗಾದರೆ ಎಷ್ಟಿರ್ಬೋದು ಕೆಪಾಸಿಟಿ ಅದರದ್ದು? ನಾವು ಮೊನ್ನೆ ಕ್ಲಾಸಲ್ಲಿ ನೋಡಿದ್ವು, 1 ನಿಮಿಷಕ್ಕೆ ಒಬ್ಬ ಹೆಲ್ತಿ ಪರ್ಸನ್ನು 12 to 15 ಟೈಮ್ಸ್ ಏನು ಮಾಡ್ತಾನೆ, ಬ್ರೀತ್ ಮಾಡ್ತಾನೆ, 12 to 15 ಟೈಮ್ಸ್. ಹಾಗಾದರೆ ಈ ಒಂದು ಏನು ಇನ್ಸ್ಪಿರೇಷನ್ ಆಗಿರ್ಬೋದು ಎಕ್ಸ್ಪಿರೇಷನ್ ಆಗಿರ್ಬೋದು ನಾರ್ಮಲ್ ಉಸಿರಾಟದಲ್ಲಿ ಎಷ್ಟು ವಾಲ್ಯೂಮ್ ಅಷ್ಟು ಹೋಗುತ್ತೆ ಗಾಳಿ ಅಂದಾಗ ಆಕ್ಸಿಜನ್ ಇರ್ಬೋದು ಅಥವಾ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು. ಒಂದು ಸಲ ಒಂದು ಉಸಿರಾಟದಲ್ಲಿ ಸುಮಾರು ನಾವು 12 ರಿಂದ 15 ಸಲ 1 ನಿಮಿಷಕ್ಕೆ ಉಸಿರಾಡ್ತೇವೆ ಆರೋಗ್ಯವಂತ ಮನುಷ್ಯ. ಹಾಗೆ 12 ರಿಂದ 15 ಸಲ ಅಂದಾಗ ಮ್ಯಾಕ್ಸಿಮಮ್ ಒಂದು 12 ಅಂತ ತಗೊಳ್ಳೋಣ ಆ ಆ್ಯಾವ್ರೇಜಲ್ಲಿ. ಒಂದು ಸಲಕ್ಕೆ 1 ಮಿನಿಟಲ್ಲಿ ಅಷ್ಟಾಗಬೇಕಾದ್ರೆ 1 ಸಲ ತಗೊಳ್ಳುವಂಥದ್ರಲ್ಲಿ ಟೋಟಲ್ ವಾಲ್ಯೂಮ್ ಎಷ್ಟಿರ್ತದೆ ಅಂದಾಗ 500 ml ಇರ್ತದೆ. ಎಷ್ಟಿರ್ತದೆ? 500 ml ಅಟ್ ಒನ್ಸ್. ಸೊ ಅಟ್ ಒನ್ ರೆಸ್ಪಿರೇಷನ್, ಒಂದು ರೆಸ್ಪಿರೇಷನ್ ಗಾಳಿ ತೆಗೆದುಕೊಂಡು ಬಿಡೋವಂಥದ್ದು ಒಂದು ಏನಿದೆ ಆ ಒಂದು ಟೈಮಲ್ಲಿ ಅಮೌಂಟ್ ಎಷ್ಟಿರ್ತದೆ ವಾಲ್ಯೂಮ್ ಅದರದ್ದು, ಆಕ್ಸಿಜನ್ ಆಗಿರ್ಬೋದು ಕಾರ್ಬನ್ ಡೈಆಕ್ಸೈಡ್ದು 500 ಇರ್ತದೆ. ಹಾಗಾದರೆ 500 into 12 ನಾವು ಸರಾಸರಿ 1 ನಿಮಿಷಕ್ಕೆ ಎಷ್ಟು ಸಲ ಉಸಿರಾಡ್ತೇವೆ? 12 ರಿಂದ 15 ಸಲ. 12 ಅಂತ ನಾವು ತೆಗೆದುಕೊಂಡಾಗ ಸೊ 500 into 12 ಅಲ್ಲಿಗೆ 6000 ml ಆಗ್ತದೆ ಪರ್ ಮಿನಿಟ್. ವಾಲ್ಯೂಮ್ ಆಫ್ ಏರ್ ನಥಿಂಗ್ ಬಟ್ 6000 ml. ಇದು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ದೆನ್ ಕಮಿಂಗ್ ಟು ದಿ ಸೆಕೆಂಡ್ ಒನ್, ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್, ಶಾರ್ಟ್ಲಿ ಟರ್ಮ್ಡ್ ಆಸ್ IRV ಅಂತ ಕರಿತೇವೆ. ಇನ್ನೊಂದು ವಾಲ್ಯೂಮ್ ಅದು ಏನು? ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಂತ ಕರಿತೇವೆ, IRV. ದಟ್ ಮೀನ್ಸ್ ಫೋರ್ಸಿಬಲ್ ಇನ್ಸ್ಪಿರೇಷನ್ ಅಂದರೆ ಗಾಳಿಯನ್ನ ಸ್ವಲ್ಪ ಫೋರ್ಸ್ ಆಗಿ ತೆಗೆದುಕೊಳ್ಳುವಂಥದ್ದು. ಇನ್ಸ್ಪಿರೇಷನ್ ಮಾಡೋದು ಅಂದರೆ ಒಳಗೆ ತೆಗೆದುಕೊಳ್ಳುವಂಥದ್ದು, ಫೋರ್ಸಿಬಲ್ ಆಗಿ. ನಾರ್ಮಲ್ ಆಗಿ ಏನು ಉಸಿರಾಡಬೇಕಾದ್ರೆ ನಾರ್ಮಲ್ ಆಗಿ ಏನು ತೆಗೆದುಕೊಳ್ತೀವಿ ಅದರ ಬದಲಿಗೆ ಕೆಲವು ಸಂದರ್ಭದಲ್ಲಿ ಏನು ಮಾಡ್ತೇವೆ, ಫೋರ್ಸ್ ಆಗಿ ತಗೊಳ್ತೀವಲ್ಲ, ಆ ಫೋರ್ಸಿಬಲ್ ಅಲ್ಲಿ ನಾರ್ಮಲ್ಗಿಂತ ಎಷ್ಟು ಅಡಿಷನಲ್ ವಾಲ್ಯೂಮ್ ಸೇರುತ್ತೆ ಅಂತ ಹೇಳೋದನ್ನೇ ನಾವು IRV ಅಂತ ಕರಿತೇವೆ. ದಟ್ ಈಸ್ ಅಡಿಷನಲ್ ವಾಲ್ಯೂಮ್ ಆಫ್ ಏರ್ ಡ್ಯೂರಿಂಗ್ ಫೋರ್ಸಿಬಲ್ ಇನ್ಸ್ಪಿರೇಷನ್. ಸೊ ನಾರ್ಮಲ್ ಜೊತೆಗೆ ಫೋರ್ಸಿಬಲ್ ಆಗಿ ಹೋದಾಗ ಆ ಫೋರ್ಸಲ್ಲಿ ಎಷ್ಟು ಜಾಸ್ತಿ ಹೋಗುತ್ತೆ ವಾಲ್ಯೂಮು ಆಫ್ ಏರ್ ಅನ್ನೋದನ್ನೇ ನಾವು ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಂತ ಕರಿತೇವೆ, IRV. ದಟ್ ಈಸ್ ಫೋರ್ಸಿಬಲ್ ಇನ್ಸ್ಪಿರೇಷನ್, ದಟ್ ಇನ್ಕ್ಲೂಡ್ಸ್ ಅಡಿಷನಲ್ ವಾಲ್ಯೂಮ್ ಡ್ಯೂರಿಂಗ್ ಫೋರ್ಸಿಬಲ್ ಇನ್ಸ್ಪಿರೇಷನ್. ಸೊ ದಟ್ ಈಸ್ ಅಬೌಟ್ 2500 to 3000. ಎಷ್ಟಾಗಬಹುದು ಅದು?
2000ದಿಂದ 3000 ವಾಲ್ಯೂಮ್ ಅಷ್ಟು ಆಗ್ಬೋದು ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡಾಗ. ನೆಕ್ಸ್ಟ್ ಒನ್ ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಈಗ ನಾವು ಇನ್ಸ್ಪಿರೇಷನ್ ಆಯಿತು, ಈಗ ಎಕ್ಸ್ಪಿರೇಷನ್. ಈಗ ನಾವು ಗಾಳಿಯನ್ನು ಹೊರಗೆ ಬಿಡಬೇಕಾದ್ರೆ ಸೇಮ್ ಫೋರ್ಸಿಬಲ್ ಆಗಿ ಬಿಡುವಂಥದ್ದು. ನಾರ್ಮಲ್ ಆಗಿ ಉಸಿರಾಡಬೇಕಾದ್ರೆ ಗಾಳಿ ತೆಗೆದುಕೊಂಡು ಗಾಳಿ ಬಿಡ್ತೇವೆ. ಈಗ ಫೋರ್ಸಿಬಲ್ ದೀರ್ಘವಾಗಿ ಉಸಿರನ್ನು ಬಿಡುವಾಗ ಅಡಿಷನಲ್ ವಾಲ್ಯೂಮ್ ಸೇರ್ಕೊಳ್ಳುತ್ತಲ್ಲ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ, ಅದನ್ನ ನಾವು ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಂತ ಹೇಳ್ತೇವೆ. ದಟ್ ಈಸ್ ERV. ಟೋಟಲ್ ಅಬೌಟ್ an average about 1000 to 3000 ml. ಎಷ್ಟಿರಬಹುದು ಎಕ್ಸ್ಟ್ರಾ ಅಡಿಷನಲ್? 1000 to 3000 ml ಆಫ್ ಏರ್ ಅಂತ ಹೇಳ್ತೇವೆ. ಅಷ್ಟು ಸೇರ್ಕೊಂಡಿರ್ತದೆ, ಅಡಿಷನಲ್ ಆಗಿರ್ತದೆ. ದಟ್ ಇಸ್ ದ ವಾಲ್ಯೂಮ್. ನೆಕ್ಸ್ಟ್ ಒನ್ ರೆಸಿಡಿಯಲ್ ವಾಲ್ಯೂಮ್. ದಿಸ್ ಇಸ್ RV. ಇದನ್ನ ನಾವು RV ಅಂತ ಹೇಳ್ತೇವೆ. ದಟ್ ಮೀನ್ಸ್ ಏನಿದು ರೆಸಿಡಿಯಲ್ ವಾಲ್ಯೂಮ್ ಅಂದ್ರೆ ವಾಲ್ಯೂಮ್ ಆಫ್ ಏರ್ ರಿಮೈನಿಂಗ್ ಇನ್ ದಿ ಲಂಗ್ಸ್ ಆಫ್ಟರ್ ಫೋರ್ಸಿಬಲ್ ಎಕ್ಸ್ಪಿರೇಷನ್. ಈಗ ಏನು ಆ ವಾಲ್ಯೂಮ್ ಆಫ್ ಏರ್ ಏನಿದೆ, ಗಾಳಿ ಲಂಗ್ಸ್ ಅಲ್ಲಿ ಏನು ಉಳಿದುಕೊಂಡಿರ್ತದೆ ಅಂದ್ರೆ ಆ ಲಂಗ್ಸ್ ಅಲ್ಲಿ ಉಳಿಸ್ಕೊಂಡಿರ್ತದಲ್ಲ, ರಿಮೈನ್ ಆಗಿರ್ತಕ್ಕಂಥ ಏರ್ ಏನಿದೆ, ಫೋರ್ಸಿಬಲ್ ಆಗಿ ನಾವು ಎಕ್ಸ್ಪೈರ್ ಮಾಡಿದಾಗ ಆ ಉಳಿದಿರ್ತಕ್ಕಂಥ ಏರನ್ನ ಫೋರ್ಸಿಬಲ್ ಆಗಿ ನಾವು ಲಂಗ್ಸ್ ಅಲ್ಲಿರುವಂಥದ್ದನ್ನ ದೀರ್ಘವಾಗಿ ಉಸಿರನ್ನ ಬಿಡುವಾಗ ಬರುವಂತ ವಾಲ್ಯೂಮ್ ಏನಿದೆ ಅದನ್ನ ನಾವು ರೆಸಿಡಿಯಲ್ ವಾಲ್ಯೂಮ್ ಅಂತ ಕರೀತೇವೆ. ರೆಸಿಡಿಯಲ್ ವಾಲ್ಯೂಮ್. ವಾಲ್ಯೂಮ್ ಆಫ್ ಏರ್ ರಿಮೈನಿಂಗ್ ಇನ್ ದಿ ಲಂಗ್ಸ್ ಆಫ್ಟರ್ ಫೋರ್ಸಿಬಲ್ ಎಕ್ಸ್ಪಿರೇಷನ್. So these are the normal respiratory volumes and capacity. Now coming to the that is other type of volumes, respiratory volumes and capacities. This is only done by or measured by a clinical test. ಎಲ್ಲಿ ಇದನ್ನ ಮೆಷರ್ ಮಾಡ್ತಾರೆ? ಕ್ಲಿನಿಕಲ್ ಟೆಸ್ಟ್ ಅಲ್ಲಿ ನೋಡ್ತಾರೆ. ಸೊ ಕ್ಲಿನಿಕಲ್ ಪರ್ಪಸ್ ಅಲ್ಲಿ ತಗೊಳ್ಳುವಂತಹ ಈ ಕೆಪಾಸಿಟಿ ಮತ್ತೆ ವಾಲ್ಯೂಮ್ ಇದು. ದಟ್ ಈಸ್ ದಿ ಕ್ಲಿನಿಕಲ್ ಡಯಾಗ್ನೋಸಿಸ್. So these volumes necessary for or important for clinical diagnosis. First one is inspiratory capacity. ಹಾಗಾದ್ರೆ ಕ್ಲಿನಿಕಲ್ ಡಯಾಗ್ನೋಸಿಸ್ ಅಲ್ಲಿ ಯಾವುದಾದ್ರೂ ಡಿಸೀಸ್ ಬಗ್ಗೆನೋ ಏನಾದರೂ ಚೆಕಪ್ ಮಾಡುವಾಗ ತೆಗೆದುಕೊಳ್ಳುವಂಥ ಕೆಪಾಸಿಟಿ ಇದೆಯಲ್ಲ, ಅಥವಾ ಲಂಗ್ಸಿಗೆ ಏನಾದರೂ ಅಫೆಕ್ಟ್ ಆದಾಗ ಅಥವಾ ಹಾರ್ಟಿಗೆ ಏನಾದರೂ ಅಫೆಕ್ಟ್ ಆದಾಗ ಏನು ನಾರ್ಮಲ್ ಆಗಿ ಡಯಾಗ್ನೋಸ್ ಮಾಡ್ತಾರೆ, ಆಗ ಆ ಒಂದು ವಾಲ್ಯೂಮ್ ಕೆಪಾಸಿಟಿಯನ್ನು ತಗೊಳ್ತಾರೆ ಫಾರ್ ಕ್ಲಿನಿಕಲ್ ಪರ್ಪಸ್. ಅಲ್ಲಿ ತೆಗೆದುಕೊಳ್ಳುವಂಥದ್ರಲ್ಲಿ ಯಾವ್ಯಾವ್ದು ಬರುತ್ತೆ ಕೆಪಾಸಿಟಿ ಅಂದಾಗ ಇಷ್ಟಿಷ್ಟು ಇರಬೇಕು ಅಂತ ಇರ್ತದೆ. ಅದು ನಾರ್ಮಲ್ ಪರ್ಸನ್ ಅಲ್ಲಿ ಅಲ್ಲಿ ತಗೊಳ್ಳುವಂತಹ ಕೆಪಾಸಿಟಿಯಲ್ಲಿ ಒಂದನೇದಾಗಿ ನಾವು ಇನ್ಸ್ಪಿರೇಟರಿ ಕೆಪಾಸಿಟಿ ಅಂತ ಕರೀತೇವೆ. ಶಾರ್ಟ್ಲಿ ಟರ್ಮ್ಡ್ ಆಸ್ IC. ಏನಂತ ಹೇಳ್ತೀವಿ ನಾವು? IC, ಇನ್ಸ್ಪಿರೇಟರಿ ಕೆಪಾಸಿಟಿ. ಏನ್ ಹಾಗಂದ್ರೆ ಟೋಟಲ್ ವಾಲ್ಯೂಮ್ ಆಫ್ ಏರ್ ಡ್ಯೂರಿಂಗ್ ಇನ್ಸ್ಪಿರೇಷನ್. ಟೋಟಲ್ ವಾಲ್ಯೂಮ್ ಆಫ್ ಏರ್ ಡ್ಯೂರಿಂಗ್ ಇನ್ಸ್ಪಿರೇಷನ್. ದಟ್ ಇನ್ಕ್ಲೂಡ್ಸ್ tidal volume plus inspiratory reserve volume. ಈಗ ಕೆಪಾಸಿಟಿನಲ್ಲಿ ಹೇಗೆ ತಗೊಳ್ತಾರೆ ಅಂದಾಗ ಒಂದನೇದು ದಟ್ ಈಸ್ ಇನ್ಸ್ಪಿರೇಟರಿ ಕೆಪಾಸಿಟಿ. ಇದು ಯಾವುದನ್ನ ಅವಲಂಬಿಸಿದೆ ಅಂದಾಗ ಟೋಟಲ್ ವಾಲ್ಯೂಮ್ ಆಫ್ ಡ್ಯೂರಿಂಗ್ ಇನ್ಸ್ಪಿರೇಷನ್, ಏರ್ ಡ್ಯೂರಿಂಗ್ ಇನ್ಸ್ಪಿರೇಷನ್. ಒಟ್ಟು ತಗೊಳ್ಳೋದು ಏರು, ಇನ್ಸ್ಪಿರೇಷನ್ ಅಲ್ಲಿ ಬರುವಂತಹ ಒಟ್ಟು ಏರು ವಾಲ್ಯೂಮ್ ಅಲ್ಲಿ ಎಷ್ಟಿರಬೇಕು ಅಂದಾಗ ಅದನ್ನ ನಾವು ಇನ್ಸ್ಪಿರೇಟರಿ ಕೆಪಾಸಿಟಿ ಅಂತ ಕರಿತೇವೆ. ದಟ್ ಇನ್ಕ್ಲೂಡ್ಸ್ ಯಾವ್ಯಾವುದನ್ನ ಒಳಗೊಂಡಿದೆ ಈ ವಾಲ್ಯೂಮ್ ಅಂದಾಗ ಒನ್ ಈಸ್ TV ಪ್ಲಸ್ IRV. TV ಅಂದ್ರೆ ಟೈಡಲ್ ವಾಲ್ಯೂಮ್, IRV ಅಂದ್ರೆ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಇವೆರಡರ ಒಟ್ಟು ಮೊತ್ತ ಏನಿದೆ, ಟೋಟಲ್ ಏನಿದೆ, ಅದು IC ಆಗುತ್ತೆ, ಇನ್ಸ್ಪಿರೇಟರಿ ಕೆಪಾಸಿಟಿ ಆಗ್ತದೆ. ಒಂದು TV ತಗೊಳ್ತಾರೆ, ಇನ್ನೊಂದು IRV. ಇವೆರಡರ ಒಟ್ಟು ಟೋಟಲ್ ವಾಲ್ಯೂಮ್ ಏನ್ ಕೊಡ್ತದೆ? ದಟ್ ಈಸ್ IC ಕೊಡುತ್ತೆ, ಇನ್ಸ್ಪಿರೇಟರಿ ಕೆಪಾಸಿಟಿಯನ್ನ ಕೊಡುವಂಥದ್ದು. ಸೆಕೆಂಡ್ ಒನ್ ದಿ ಎಕ್ಸ್ಪಿರೇಟರಿ ಕೆಪಾಸಿಟಿ.
ಆಲ್ಟರ್ನೇಟಿವ್ ಆಗಿ ಇನ್ಸ್ಪಿರೇಷನ್ ಆದಮೇಲೆ ಎಕ್ಸ್ಪಿರೇಷನ್ ಬರಬೇಕು. ಸೊ ಎಕ್ಸ್ಪಿರೇಟರಿ ಕೆಪಾಸಿಟಿ, ಸೊ ದಟ್ ಮೀನ್ಸ್ ಟೋಟಲ್ ವಾಲ್ಯೂಮ್ ಆಫ್ ಏರ್ ಡ್ಯೂರಿಂಗ್ ಎಕ್ಸ್ಪಿರೇಷನ್. ಆಗೇನು ಹೇಳಿದ್ವಿ? ಟೋಟಲ್ ವಾಲ್ಯೂಮ್ ಆಫ್ ಏರ್ ಡ್ಯೂರಿಂಗ್ ಇನ್ಸ್ಪಿರೇಷನ್, ಟೋಟಲ್ ವಾಲ್ಯೂಮ್ ಆಫ್ ಏರ್ ಡ್ಯೂರಿಂಗ್ ಎಕ್ಸ್ಪಿರೇಷನ್, ಗಾಳಿಯನ್ನ ಹೊರಗೆ ಬಿಡುವಾಗ. ಈಗ ಅದು ಯಾವ್ಯಾವ ವಾಲ್ಯೂಮ್ ಅನ್ನ ಸೇರಿದಾಗ ಆ ಕೆಪಾಸಿಟಿ ಆಗುತ್ತೆ ಅನ್ನೋದನ್ನ ಹೇಳುತ್ತೆ. ಹಾಗಾದ್ರೆ ಟೋಟಲ್ ವಾಲ್ಯೂಮ್ ಆಫ್ ಏರ್ ಡ್ಯೂರಿಂಗ್ ಎಕ್ಸ್ಪಿರೇಷನ್ ದಟ್ ಇನ್ಕ್ಲೂಡ್ಸ್, ದಟ್ ಈಸ್ EC ಅಂದ್ರೆ ಎಕ್ಸ್ಪಿರೇಟರಿ ಕೆಪಾಸಿಟಿ, ದಟ್ ಇನ್ಕ್ಲೂಡ್ಸ್ TV tidal volume plus ERV, that is expiratory reserve volume. So the total volume of both TV and ERV, that is the EC expiratory capacity. ಅವೆರಡರ ಮೊತ್ತ ಏನು ಕೊಡುತ್ತೆ? ಎಕ್ಸ್ಪಿರೇಟರಿ ಕೆಪಾಸಿಟಿಯನ್ನ ಕೊಡುತ್ತೆ. ಹಾಗೆ ನಾವು ಮತ್ತೆ ಮುಂದುವರೆದು ನೋಡಿದಾಗ ಇದರಲ್ಲಿ ಯಾವ್ಯಾವ್ದು ಬರುತ್ತೆ ಅಂದಾಗ, ದಟ್ ಈಸ್ ಥರ್ಡ್ ಒನ್, functional residual capacity. Third one is functional residual capacity. ಅದನ್ನ ನಾವು ಸಾಮಾನ್ಯವಾಗಿ residual capacity ಅಂತ ಕನ್ಸಿಡರ್ ಮಾಡ್ತೇವೆ. That is RC ಅಂತ ಹೇಳ್ತೀವಿ, residual capacity. That means volume of air remain in the lungs during expiration. ಅಂದ್ರೆ total volume of air ಏನಿದೆ that remains in the lungs. ಉಸಿರನ್ನ ಬಿಡುವಾಗ ಎಕ್ಸ್ಪಿರೇಷನ್ ಅಲ್ಲಿ ಅಲ್ಲಿ ಏನು ಉಳಿದುಕೊಂಡಿರ್ತದೆ, ಯಾವುದು ಏರು, ಆ ಏರು ಫೋರ್ಸಿಬಲ್ ಆಗಿ ಏನು ನಾವು ಎಕ್ಸ್ಪಿರೇಷನ್ ಮಾಡ್ತೇವೆ, ಆ ಉಳಿದಿರ್ತಕ್ಕಂತಹ ಏರು ಆ ಎಕ್ಸ್ಪಿರೇಷನ್ ಅಲ್ಲಿ ಬರುವಂತಹ ವಾಲ್ಯೂಮ್ ಅನ್ನ ನಾವು ಏನಂತ ಕರಿತೇವೆ? RC, ದಟ್ ಈಸ್ ರೆಸಿಡ್ಯೂಯಲ್ ಕೆಪಾಸಿಟಿ ಅಂತ ಕರಿತೇವೆ. ದಟ್ ಇನ್ಕ್ಲೂಡ್ಸ್ ERV ಪ್ಲಸ್ RV. ಹೌದು, ಯಾವ್ಯಾವುದು ಟೋಟಲ್ ಸೇರಿದ್ರೆ ಇದು ಬರುತ್ತೆ ಕೆಪಾಸಿಟಿ ಅಂದಾಗ? ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಪ್ಲಸ್ RV ಅಂತ ಕರಿತೇವೆ, ಹೌದಲ್ವಾ? ದಟ್ ಈಸ್ ಏನಂತ ಹೇಳಿದ್ವಿ? RV ಅಂತಂದ್ರೆ ರೆಸಿಡ್ಯೂಯಲ್ ವಾಲ್ಯೂಮ್. ಇವೆರಡರ ಮೊತ್ತ ಏನ್ ಕೊಡ್ತದೆ ನಮ್ಗೆ? ರೆಸಿಡ್ಯೂಯಲ್, ದಟ್ ಈಸ್ ಕೆಪಾಸಿಟಿ. RC ಕೊಡುತ್ತೆ. RC ಗೆ ಯಾವ್ಯಾವ ತಗೊಳ್ತೀವಿ ನಾವು? ERV ಪ್ಲಸ್ RV. ನೆಕ್ಸ್ಟ್ ಒನ್, ವೈಟಲ್ ಕೆಪಾಸಿಟಿ, ದಟ್ ಈಸ್ VC. ವೈಟಲ್ ಕೆಪಾಸಿಟಿ ಆರ್ VC. ದಟ್ ಮೀನ್ಸ್ ರೆಸ್ಪೈರ್, ಫೋರ್ಸಿಬಲ್ ಇನ್ಸ್ಪಿರೇಷನ್ ಆರ್ ಫೋರ್ಸಿಬಲ್ ಎಕ್ಸ್ಪಿರೇಷನ್. ದಿ ಟೋಟಲ್ ವಾಲ್ಯೂಮ್ ಈಸ್ ನಥಿಂಗ್ ಬಟ್ ವೈಟಲ್ ಕೆಪಾಸಿಟಿ ಅಂತ ಕರಿತೇವೆ. ಏನು ಹಾಗಂದ್ರೆ VC ಅಂದ್ರೆ ಏನು ರೆಸ್ಪೈರ್ ಮಾಡ್ತೀವಲ್ಲ, ಫೋರ್ಸಿಬಲ್ ಆಗಿ ಇನ್ಸ್ಪೈರ್ ಮಾಡುವಂಥದ್ದು, ಫೋರ್ಸಿಬಲ್ ಆಗಿ ಎಕ್ಸ್ಪೈರ್ ಮಾಡುವಂತಹ ಒಂದು ಏರ್ ಅಲ್ಲಿ ವಾಲ್ಯೂಮ್ ಅಲ್ಲಿ ಎಷ್ಟು ಇರ್ತದೆ ಅನ್ನೋದನ್ನ ನಿರ್ಧರಿಸುವುದಂತದ್ದೇ, ಕನ್ಸಿಡರ್ ಮಾಡುವಂಥದ್ದೇ, ಅದನ್ನ ನಾವು ವೈಟಲ್ ಕೆಪಾಸಿಟಿ ಅಂತ ಕರಿತೇವೆ. ಹಾಗಾದ್ರೆ ವೈಟಲ್ ಕೆಪಾಸಿಟಿ ಇನ್ಕ್ಲೂಡ್ಸ್ ERV ಪ್ಲಸ್ IRV ಪ್ಲಸ್ TV, ಟೈಡಲ್ ವಾಲ್ಯೂಮ್. ಮೂರರ ವಾಲ್ಯೂಮ್ ಅನ್ನ ಒಳಗೊಂಡಿದೆ. ಒಂದು TV ಟೈಡಲ್ ವಾಲ್ಯೂಮ್, ಸೆಕೆಂಡ್ ERV ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್, ಹಾಗೆ IRV ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಈ ಮೂರು ವಾಲ್ಯೂಮ್ಗಳ ಒಂದು ಟೋಟಲ್ ಏನಿದೆ, ದಟ್ ಈಸ್ ದಿ VC, ವೈಟಲ್ ಕೆಪಾಸಿಟಿ. ದೆನ್ ಲಾಸ್ಟ್ ಒನ್, ಟೋಟಲ್ ಲಂಗ್ ಕೆಪಾಸಿಟಿ. ಒಟ್ಟು ಶ್ವಾಸಕೋಶದಲ್ಲಿರುವಂತಹ ವಾಲ್ಯೂಮ್ ಏನಿದೆ ಅದನ್ನು ನಾವು ಟೋಟಲ್ ಲಂಗ್ ಕೆಪಾಸಿಟಿ ಅಂತ ಕರಿತೇವೆ. ಸೊ ದಟ್ ಮೀನ್ಸ್ ವಾಲ್ಯೂಮ್ ಆಫ್ ಏರ್ ಅಕಾಮಿಡೇಟ್ ಇನ್ ಲಂಗ್ಸ್ ಡ್ಯೂರಿಂಗ್ ಇನ್ಸ್ಪಿರೇಷನ್. ಎಷ್ಟು ಪ್ರಮಾಣದಲ್ಲಿ ಗಾಳಿ ಆ ಲಂಗ್ಸ್ ಒಳಗಡೆ ಸೇರ್ಕೊಳ್ಳುತ್ತೆ ಯಾವಾಗ ನಾವು ಉಸಿರನ್ನು ತೆಗೆದುಕೊಂಡಾಗ ಇನ್ಸ್ಪಿರೇಷನ್ ಅಲ್ಲಿ ಅನ್ನೋದನ್ನ ಟೋಟಲ್ ಕೆಪಾಸಿಟಿ ಆಫ್ ದ ಏರ್ ಇನ್ ದಿ ಲಂಗ್ಸ್. ದಟ್ ಇನ್ಕ್ಲೂಡ್ಸ್ RV ಪ್ಲಸ್ TV ಪ್ಲಸ್ IRV ಪ್ಲಸ್ ERV. ನಾಲ್ಕರ ವಾಲ್ಯೂಮ್ ಅನ್ನ ಸೇರಿದರೆ ಅಲ್ಲಿ ಸ್ಟೋರೇಜ್ ಆಗಿರುವಂತಹ ಟೋಟಲ್ ವಾಲ್ಯೂಮ್ ಆಫ್ ಏರ್ ಲಂಗ್ಸ್ ಅಲ್ಲಿ ಏನಿದೆ ಅದಕ್ಕೆ ಸರಿಯಾಗುತ್ತೆ. ಯಾವ್ಯಾವ್ದು ನಾಲ್ಕು ವಾಲ್ಯೂಮ್ಸು? RV ರಿಸರ್ವ್ ವಾಲ್ಯೂಮ್,
ಹಾಗೆ TV tidal volume, IRV inspiratory reserve volume, ERV expiratory reserve volume. So the total amount of 4 volumes that indicates the total lung capacity. ಅದು ಏನನ್ನ ತೋರಿಸುತ್ತೆ? ಟೋಟಲ್ ಲಂಗ್ ಕೆಪಾಸಿಟಿಯನ್ನು ಕೊಡುತ್ತೆ. ಸೊ ದೀಸ್ ಆರ್ ದಿ ರೆಸ್ಪಿರೇಟರಿ ವಾಲ್ಯೂಮ್ಸ್ ಅಂಡ್ ಕೆಪಾಸಿಟೀಸ್, ಡಿಫರೆಂಟ್ ವಾಲ್ಯೂಮ್ಸ್ ಅಂಡ್ ಕೆಪಾಸಿಟೀಸ್. ನೌ ವಿ ಮೂವ್ ಆನ್ ಟು ದಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ನೆಕ್ಸ್ಟ್ ಒನ್, exchange of gases. So the exchange of gases during inspiration and expiration. Exchange of gases takes place between oxygen and carbon dioxide in the alveolar part, where the both gases will exchange. ಏನಾಗುತ್ತೆ ಅಲ್ಲಿ? ಅದನ್ನು ಬದಲಾಗ್ತದೆ. ಡ್ಯೂರಿಂಗ್ ಇನ್ಸ್ಪಿರೇಷನ್ we take oxygen to inside. During expiration, release of carbon dioxide from the alveolar part. So the oxygen and carbon dioxide in and out. So these two gases exchange in the alveolar site. Alveolar site. Here the exchange of gases in the alveolar site to blood. Alveolar part ಇಂದ ಎಲ್ಲಿಗೆ ಹೋಗುತ್ತದು? ಈಗ lungs ಅಲ್ಲಿ ನಾವು ನೋಡಿದ್ವಿ, ಬೇಕಾದಷ್ಟು ಈ ತರ ಸಣ್ಣ ಸಣ್ಣದ ಒಂದು ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಅನ್ನ ನಾವು ಆಲ್ವಿಯೋಲೈ ಅಂತ ಕರೆದ್ವಿ. ಸ್ಪಾಂಜಿ ಆಗಿರ್ತದೆ, ತುಂಬಾ ಮೃದುವಾಗಿರುವಂತದ್ದು. ಇಲ್ಲಿ ಏನಾಗುತ್ತೆ? ಈ ಎಕ್ಸ್ಚೇಂಜ್ ವಿನಿಮಯ ಆಗ್ತದೆ, ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್. ಎಲ್ಲೆಲ್ಲಿಗೆ ಹೋಗ್ಬೇಕಾಗ್ತದೆ ಹಾಗಾದ್ರೆ ಈ ಗ್ಯಾಸ್ ಎಕ್ಸ್ಚೇಂಜ್ ಆಗಬೇಕಾದ್ರೆ ಅಂದಾಗ? ಸೊ ಆಕ್ಸಿಜನ್ ಇನ್ ದಿ ಆಲ್ವಿಯೋಲಾರ್ ಪಾರ್ಟ್ ಅಟ್ ಒನ್ ಡೈರೆಕ್ಷನ್, ಕಾರ್ಬನ್ ಡೈಆಕ್ಸೈಡ್ ಇನ್ ದಿ ಆಲ್ವಿಯೋಲಾರ್ ಪಾರ್ಟ್ ಅಟ್ ಅನದರ್ ಡೈರೆಕ್ಷನ್. ನೌ ದಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಥ್ರೂ ಬ್ಲಡ್. ಎಲ್ಲಿಂದ ಆಗ್ಬೇಕಿದು? ಬ್ಲಡ್ ಇಂದ ಆಗ್ತದೆ. ಸೊ ಬ್ಲಡ್ ಕಲೆಕ್ಟ್ಸ್ carbon dioxide from the tissues of the body, then to alveolar part and transport to the alveolar part. By that time, lungs stored oxygen during inspiration. The blood diffuses carbon dioxide to alveoli and receives oxygen from the alveoli. ಹೀಗೇನಾಗ್ತದೆ? ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಅಲ್ಲಿ ಟೇಕ್ಸ್ ಪ್ಲೇಸ್ ಬೈ ಬ್ಲಡ್ ಅಂತ ಕರಿತೇವೆ, ಆರ್ ಟೇಕ್ಸ್ ಪ್ಲೇಸ್ ಥ್ರೂ ಬ್ಲಡ್. ಬ್ಲಡ್ ಆಲ್ವಿಯೋಲಾರ್ ಟು ಬ್ಲಡ್ ಅಂತ ಕರಿತೇವೆ, ಬ್ಲಡ್ ಟು ಟಿಶ್ಯೂ. ದಿ ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಬೈ ಬ್ಲಡ್ ದಟ್ ಕಲೆಕ್ಟ್ಸ್ CO2 ಫ್ರಮ್ ದಿ tissues of the body and ಎಲ್ಲಿ ಬರುತ್ತೆ? ಟ್ರಾನ್ಸ್ಪೋರ್ಟ್ ಟು ದಿ ಆಲ್ವಿಯೋಲಾರ್ ಪಾರ್ಟ್. Then that CO2 ನೋಡಿ, ಬ್ಲಡ್ ಎಲ್ಲ ತಂದಿರ್ತಕ್ಕಂಥ CO2 ಅನ್ನ ಈ CO2 ಡಿಫ್ಯೂಸ್ ಮಾಡುತ್ತೆ ಇಲ್ಲಿಗೆ. ಎಲ್ಲಿಗೆ? ಆಲ್ವಿಯೋಲಾರಿಗೆ ಡಿಫ್ಯೂಸ್ ಮಾಡ್ತದೆ. ಈ ಡೈರೆಕ್ಷನ್ ಅಲ್ಲಿ ಆಕ್ಸಿಜನ್ ಬಂದಿರುತ್ತೆ, ಈ ಡೈರೆಕ್ಷನ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗುತ್ತೆ. ಈಗ ಈ ಆಕ್ಸಿಜನ್ ಏನಾಗುತ್ತೆ? ಇಲ್ಲಿ ಡಿಫ್ಯೂಸ್ ಮಾಡ್ತಿದ್ದಂಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ, ಈ ಆಕ್ಸಿಜನ್ ಏನಾಗುತ್ತೆ? ಡಿಫ್ಯೂಸ್ಡ್ ಟು ಬ್ಲಡ್. ಒಂದು ಕಡೆ ಈ ಕಡೆ ಡಿಫ್ಯೂಸ್ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್, ಇನ್ನೊಂದು ಕಡೆ ಆಲ್ವಿಯೋಲಾರ್ ಇಂದ ಆಕ್ಸಿಜನ್ ಬ್ಲಡ್ ಡಿಫ್ಯೂಸ್ ಆಗ್ತದೆ. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಟೇಕ್ಸ್ ಪ್ಲೇಸ್ ಇನ್ ದಿ ಬ್ಲಡ್. ಬ್ಲಡ್ ಅಲ್ಲಿ ಎಕ್ಸ್ಚೇಂಜ್ ಆಗ್ತದೆ. ಈಗ ಬ್ಲಡ್ CO2 ಕೊಡುತ್ತೆ, ಆ ಆಕ್ಸಿಜನ್ ಅನ್ನು ತೆಗೆದುಕೊಳ್ಳುತ್ತೆ. ಎರಡು ಏನಾಗುತ್ತೆ ಅಲ್ಲಿ? ಡಿಫ್ಯೂಷನ್ ಆಗ್ತದೆ ಫ್ರಮ್ ಆಲ್ವಿಯೋಲಾರ್ ಟು ಬ್ಲಡ್ ಅಂಡ್ ಬ್ಲಡ್ ಟು ಆಲ್ವಿಯೋಲಾರ್. ಸೊ ಹೀಗೆ ಎಕ್ಸ್ಚೇಂಜ್ ಆಗ್ತದೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ CO2. ಇಲ್ಲಿ ಡ್ಯೂರಿಂಗ್ ದಿ ಟೈಮ್ ಆಫ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ that creates a pressure. That pressure is called partial pressure. ಈ ರೀತಿ ವಿನಿಮಯ ಆಗಬೇಕಾದ್ರೆ ಏನಾಗ್ತದೆ? ಒಂದು ಒತ್ತಡ ಉಂಟಾಗ್ತದೆ. ಆ ಒತ್ತಡವನ್ನು ನಾವು ಏನಂತ
pressure. So that is indicated by P. ಅದನ್ನ ಯಾವುದರಿಂದ ನಾವು ಗುರುತಿಸ್ತೇವೆ? P ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೇವೆ. P nothing but partial pressure. Here during inspiration ನಾವು ಗಾಳಿಯನ್ನು ತೆಗೆದುಕೊಂಡಾಗ ಏನಾಗ್ತದೆ? That oxygen, atmospheric oxygen enters to the alveolar part. ಇಲ್ಲಿಂದ ಏನಾಗುತ್ತೆ? alveolar part ಗೆ ಬರ್ತದೆ. So by that time this oxygen diffuses to blood by the help of partial pressure. ಈಗ ಈ ಆಕ್ಸಿಜನ್ ಏನಾಗುತ್ತೆ? ಇಲ್ಲಿ ಬ್ಲಡ್ ಗೆ ಡಿಫ್ಯೂಸ್ ಆಗ್ತದೆ. ಆಲ್ವಿಯೋಲಾರ್ ಇಂದ ಬ್ಲಡ್ ಗೆ ಡಿಫ್ಯೂಸ್ ಆಗ್ತದೆ. ಹಾಗೆ ಡಿಫ್ಯೂಸ್ ಆಗುವಾಗ ಅಲ್ಲಿ ಒಂದು ಒತ್ತಡದಿಂದ ಡಿಫ್ಯೂಸ್ ಆಗ್ತದೆ. ದಟ್ ಪ್ರೆಷರ್ ಈಸ್ ಕಾಲ್ಡ್ ಪಾರ್ಷಿಯಲ್ ಪ್ರೆಷರ್. ಯಾವುದು ಡಿಫ್ಯೂಸ್ ಆಗ್ತಕ್ಕಂಥದ್ದು? ಆಕ್ಸಿಜನ್. ಸೊ ದಟ್ ಈಸ್ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್. ಸೊ ಆಕ್ಸಿಜನ್ ಡಿಫ್ಯೂಸ್ಡ್ ಟು ಬ್ಲಡ್ ಬೈ ದಿ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್. ಯಾವುದರ ಒತ್ತಡದಿಂದ? ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್. ಯಾವ ಗಾಳಿ ಡಿಫ್ಯೂಸ್ ಆಗುತ್ತೋ ಅದಕ್ಕೆ ಪಾರ್ಷಿಯಲ್ ಪ್ರೆಷರ್ ಸೇರಿಸಿದಾಗ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್. By that time simultaneously blood diffuses carbon dioxide to alveolar. ಅದೇ ವೇಳೆಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬ್ಲಡ್ ಏನ್ ಮಾಡ್ತದೆ? ಇಲ್ಲಿಗೆ ಡಿಫ್ಯೂಸ್ ಮಾಡುತ್ತೆ, ಆಲ್ವಿಯೋಲಾರ್ ಗೆ ಡಿಫ್ಯೂಸ್ ಮಾಡ್ತದೆ. Again that carbon dioxide diffused to alveolar part by a pressure, partial pressure. That pressure is called partial pressure of carbon dioxide. Partial pressure of carbon dioxide. So the exchange of gases like oxygen and carbon dioxide in the alveolar part, oxygen during inspiration diffuses to blood by the partial pressure of oxygen. So similarly carbon dioxide from the blood diffuses to alveolar part by the partial pressure, that is partial pressure of carbon dioxide. During the exchange of gases, the pressure of both, partial pressure of both carbon dioxide and oxygen takes place in the alveolar part and blood. ಎಲ್ಲಿ ಆಗುತ್ತೆ ಇದು? ಬ್ಲಡ್ ಅಂಡ್ ಆಲ್ವಿಯೋಲಾರ್ ಪಾರ್ಟ್. ಡ್ಯೂರಿಂಗ್ ದಿ ಟೈಮ್ ಆಫ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ದಟ್ ಈಸ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್, ದಿ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಡ್ಯೂರಿಂಗ್ diffusion of oxygen from alveolar to blood, that is lesser than the partial pressure of that is dissociation of the carbon dioxide from blood to alveolar part, that is the partial pressure of carbon dioxide. ಇಲ್ಲೇನಾಗುತ್ತೆ? ಡಿಫ್ಯೂಷನ್ ಆಗುವಾಗ ಏನು ಆಕ್ಸಿಜನ್ ಡಿಸೋಸಿಯೇಟ್ ಆಗ್ತದೆ ಬ್ಲಡ್ಗೆ, ಆಲ್ವಿಯೋಲಾರ್ ಪಾರ್ಟ್ ಇಂದ ಬ್ಲಡ್ಗೆ, ಹಾಗೆ ಬ್ಲಡ್ ಇಂದ CO2 ಆಲ್ವಿಯೋಲಾರ್ ಪಾರ್ಟ್ಗೆ ಎರಡು ಡೈರೆಕ್ಷನ್ ಅಲ್ಲಿ ನಡೀತಾ ಇರ್ತದೆ, ಬೈ ಡೈರೆಕ್ಷನ್ ಅಲ್ಲಿ. ಇಲ್ಲೇನಾಗ್ತದೆ? ಈ ಒಂದು ಏನು ಡಿಫ್ಯೂಷನ್ ಆಗ್ತದಲ್ಲ ಆಕ್ಸಿಜನ್, ಇದರ ಒಂದು ವಾಲ್ಯೂಮ್ ಏನಿದೆ ಅದು ತುಂಬಾ ಕಡಿಮೆ ಇರ್ತದೆ when compared to carbon dioxide. So the volume of diffusion of oxygen to the blood is lesser than the volume of carbon dioxide diffuses to the blood, blood to alveolar part. So the 20 to 25 times higher of partial pressure of carbon dioxide diffuses in the blood. ಎಷ್ಟು ಟೈಮ್ಸ್ ಜಾಸ್ತಿ ಇರ್ತದೆ? 20 ರಿಂದ 25 ಟೈಮ್ಸ್ ಅಷ್ಟು ಏನಾಗಿರ್ತದೆ? ಡಿಫ್ಯೂಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವಾಲ್ಯೂಮ್ ಏನಾಗಿರ್ತದೆ? ಜಾಸ್ತಿ ಇರ್ತದೆ. ಡಿಫ್ಯೂಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವಾಲ್ಯೂಮ್ ಈಸ್ ಹೈಯರ್ ದ್ಯಾನ್ oxygen, diffusion of oxygen volume. How much? 20 to 25% of diffusion volume in carbon dioxide. Higher in carbon dioxide when compared to the oxygen.
ಆಕ್ಸಿಜನ್ಗಿಂತ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಹೆಚ್ಚಾಗಿರ್ತದೆ, 20-25% ಅಷ್ಟು ಹೆಚ್ಚಾಗಿರ್ತದೆ. Now the alveolar part again bounded by or covered or lined by a squamous epithelium. So diffusion of gases across at least 3 membranes. ಈಗ ಏನು ಡಿಫ್ಯೂಷನ್ ಆಗ್ತದೆ, ಇದು ಆಲ್ವಿಯೋಲಾರ್ ಪಾರ್ಟ್. ಇದು ಒಂದು ಆಲ್ವಿಯೋಲೈನ ನಾನು ಇಲ್ಲಿ ಎನ್ಲಾರ್ಜ್ ಮಾಡಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಈ ಒಂದು ಆಲ್ವಿಯೋಲಾ ಏನಿದೆ, ಒಂದು ಲೇಯರ್ ಇಂದ ಏನಾಗಿರ್ತದೆ, ಸ್ಕ್ವಾಮಸ್ ಎಪಿಥೀಲಿಯಂ ನಿಂದ ಇದು ಆವೃತವಾಗಿರ್ತದೆ. ಲೈನ್ಡ್ ಬೈ ಸಿಂಗಲ್ ಲೇಯರ್ ಆಫ್ ಸ್ಕ್ವಾಮಸ್ ಎಪಿಥೀಲಿಯಂ. ಈ ತರ ಇರ್ತದೆ. ಸ್ಕ್ವಾಮಸ್ ಎಪಿಥೀಲಿಯಂ ಸೆಲ್ಸ್ ಇರ್ತದೆ, ಸಿಂಗಲ್ ಲೇಯರ್ ಆಫ್ ಸ್ಕ್ವಾಮಸ್ ಎಪಿಥೀಲಿಯಂ ಸೆಲ್ಸ್. ಇಲ್ಲಿಂದ ಈ ಆಕ್ಸಿಜನ್ ಬ್ಲಡ್ಗೆ ಡಿಫ್ಯೂಸ್ ಆಗಬೇಕಾದ್ರೆ ಅಕ್ರಾಸ್ 3 ಮೆಂಬ್ರೇನ್ಸ್, 3 ಪದರಗಳನ್ನು ದಾಟಿ ಡಿಫ್ಯೂಸ್ ಆಗಬೇಕಾಗ್ತದೆ. ಒಂದು ದಿ ಸ್ಕ್ವಾಮಸ್ ಎಪಿಥೀಲಿಯಂ, ದೆನ್ ದಿ middle one is called as a basement membrane, and the inner is endothelium. Inner is endothelium, a lining of endothelium cells. So ಅಲ್ಲಿಗೆ ಆಕ್ಸಿಜನ್ ಆಗಿರಬಹುದು, ಕಾರ್ಬನ್ ಡೈಆಕ್ಸೈಡ್ ಆಗಿರಬಹುದು, ಡಿಫ್ಯೂಸ್ ಆಗಬೇಕಾದ್ರೆ ಅಕ್ರಾಸ್ ದೀಸ್ 3 ಮೆಂಬ್ರೇನ್ಸ್, ಆ 3 ಮೆಂಬ್ರೇನ್ಗಳನ್ನು ದಾಟಿ ಹೋಗಬೇಕಾಗ್ತದೆ. ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ದಿಸ್ ಈಸ್ ದಿ ಆಲ್ವಿಯೋಲಾರ್ ಪಾರ್ಟ್. The air, that is alveolar cavity. Inside the cavity is called alveolar cavity. This is alveolar cavity. Here the first one, that is the first layer, squamous epithelium. Then the endothelium. In between epithelium, squamous epithelial and endothelial cells, a space that is covered by or bounded by basement membrane. ಈ ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ ಏನಿದೆ, ಸಿಂಗಲ್ ಲೇಯರ್ ಆಫ್ ಸೆಲ್ಸ್, ಹಾಗೆ ಒಳಭಾಗದ ಎಂಡೋಥೀಲಿಯಲ್ ಸೆಲ್ ಏನಿದೆ, ಇವೆರಡರ ಮಧ್ಯೆ ಇರ್ತಕ್ಕಂಥ ಗ್ಯಾಪ್ ಅಲ್ಲಿ ಬೇಸ್ಮೆಂಟ್ ಮೆಂಬ್ರೇನ್ ಇರ್ತದೆ. ಹಾಗಾಗಿ 3 ಮೆಂಬ್ರೇನ್ ಇಂದ ಡಿಫ್ಯೂಸ್ ಆಗಬೇಕು, ಅಕ್ರಾಸ್ ಆಗಬೇಕಾಗ್ತದೆ. ಏರ್, ಆಕ್ಸಿಜನ್ ಆಗಿರಬಹುದು ಅಥವಾ ಕಾರ್ಬನ್ ಡೈಆಕ್ಸೈಡ್ ಆಗಿರಬಹುದು. ಸೊ when the diffusion of both carbon dioxide or oxygen across these 3 membranes to blood or blood to alveolar part. One is squamous epithelial cells, second one is basement membrane, and third one is endothelial cells. Then the blood capillaries. ಇಲ್ಲಿ blood capillaries ಇದೆ. ಹೀಗೆ ಆ ಗ್ಯಾಸ್ ಎಕ್ಸ್ಚೇಂಜ್ ಆಗಬೇಕಾದ್ರೆ ಆಲ್ವಿಯೋಲಾರ್ ಇಂದ ಬ್ಲಡ್ಗೆ, ಬ್ಲಡ್ ಇಂದ ಆಲ್ವಿಯೋಲಾರ್ಗೆ. ಸೊ ಡಿಫ್ಯೂಷನ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಪಾರ್ಟ್ ಟು ಬ್ಲಡ್. ಹಾಗೇನಾಗುತ್ತಲ್ಲಿ 3 ಮೆಂಬ್ರೇನ್ ಅನ್ನ ಅಕ್ರಾಸ್ ಮಾಡ್ಕೊಳ್ಬೇಕಾಗ್ತದೆ, ಕ್ರಾಸ್ ಮಾಡಿ ಡಿಫ್ಯೂಸ್ ಆಗ್ತದೆ. ಎರಡು ಕೂಡ ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಡ್ಯೂರಿಂಗ್ ದಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. This is the alveolar part. How it diffused from alveolar to blood across 3 membrane. Again similarly carbon dioxide from blood to alveolar across these 3 membrane. That is exchange of gases. Now the exchange of gases, this is the diagrammatic representation. How during inspiration and expiration how the oxygen and carbon dioxide diffused. So that is hege diffuse agi exchange ಆಗ್ತದೆ in and out. So the exchange of gases, this is the diagrammatic representation. So the during inspiration oxygen is enters into the alveolar part. ಇಲ್ಲಿಗೆ ಬರುತ್ತದೆ alveolar part ಇದು. So in the alveolar part ಇಂದ ಬ್ಲಡ್ ಹೇಗೆ ಹೋಗ್ತದೆ ಅದು ಅಂದಾಗ, ಸೊ ದಟ್ ಆಕ್ಸಿಜನ್ ಟೇಕನ್ ಬೈ ಪಲ್ಮನರಿ ವೇನ್. ಯಾವ ತಗೊಂಡೋಗ್ತದೆ ಇಲ್ಲಿ ಆಕ್ಸಿಜನ್ ಎಲ್ಲಿಂದ, ಆಲ್ವಿಯೋಲಾರ್ ಇಂದ ಹಾರ್ಟಿಗೆ ಸರಬರಾಜು ಆಗ್ಬೇಕೀಗ. ಸೊ ಡ್ಯೂರಿಂಗ್ ಇನ್ಸ್ಪಿರೇಷನ್ ಆಕ್ಸಿಜನ್ ಎಂಟರ್ಸ್ ಇಂಟು ದಿ ಆಲ್ವಿಯೋಲಾರ್ ಪಾರ್ಟ್ ಆಫ್ ದಿ ಲಂಗ್ಸ್. Then that oxygen diffused to the blood, that
that oxygen taken by pulmonary veins then carry to the heart. ಎಲ್ಲಿಗೆ ಕ್ಯಾರಿ ಮಾಡುತ್ತೆ ಅದನ್ನ? ಪಲ್ಮನರಿ ವೇನ್ಸ್ ಹಾರ್ಟ್ ಗೆ ಕ್ಯಾರಿ ಮಾಡ್ತದೆ. ಸೈಮಲ್ಟೇನಿಯಸ್ಲಿ ಇಲ್ಲಿ ನೋಡ್ರಿ, ಈಗ ಇಲ್ಲಿ ಬಾಡಿಯಿಂದ ಕಲೆಕ್ಟ್ ಆಗಿ ಬಂದಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ಇಲ್ಲೇನ್ ಮಾಡ್ತದೆ? ಡ್ಯೂರಿಂಗ್ ಎಕ್ಸ್ಪಿರೇಷನ್ pulmonary arteries collect blood, that is deoxygenated blood, ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇರುವಂತಹ ಬ್ಲಡ್, ಅದನ್ನ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ. ಸೊ ಡಿಆಕ್ಸಿಜನೇಟೆಡ್ ಬ್ಲಡ್ collected from the different parts of the body by pulmonary artery that collects deoxygenated blood from the body, then ಎಲ್ಲಿ ಕೊಡುತ್ತೆ? ಟ್ರಾನ್ಸ್ಪೋರ್ಟ್ ಟು ದಿ ಆಲ್ವಿಯೋಲಾರ್ ಪಾರ್ಟ್. ಒಂದು ಕಡೆ ಪಲ್ಮನರಿ ವೇನು ಆಕ್ಸಿಜನ್ ಅನ್ನು ನಾವು ಉಸಿರಾಡುವಾಗ ತಗೊಂಡಂತಹ ಆಕ್ಸಿಜನ್ ಅನ್ನು ಪಲ್ಮನರಿ ವೇನು ಹಾರ್ಟಿಗೆ ತಲುಪಿಸುತ್ತೆ. ಅದೇ ವೇಳೆಯಲ್ಲಿ ಬಾಡಿಯಿಂದ ಕಲೆಕ್ಟ್ ಮಾಡ್ಕೊಂಡು ಬಂದಂದ್ರೆ ಏನು ರೆಸ್ಪಿರೇಷನ್ ಅಲ್ಲಿ, ಸೆಲ್ಯುಲಾರ್ ರೆಸ್ಪಿರೇಷನ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತದೆ ಎಲ್ಲ ಸೆಲ್ಸ್ ಇಂದ, ಬಾಡಿಯಲ್ಲಿರ್ತಕ್ಕಂಥ ಸೆಲ್ಸ್ ಇಂದ. ಅದನ್ನ ಆರ್ಟರೀಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಿಟ್ಟು ಬಂದು ಎಲ್ಲಿ ಕೊಡುತ್ತೆ? ಅದನ್ನ ಇಲ್ಲಿಗೆ ಕೊಡುತ್ತೆ, ಆಲ್ವಿಯೋಲಾರ್ ಪಾರ್ಟ್ಗೆ ಕೊಡುತ್ತೆ. ಈ ರೀತಿ ಎಕ್ಸ್ಚೇಂಜ್ ಆಗ್ತಾ ಇರ್ತದೆ ಗ್ಯಾಸಸ್, ಇನ್ಸ್ಪಿರೇಷನ್ ಅಲ್ಲಿ ಮತ್ತೆ ಎಕ್ಸ್ಪಿರೇಷನ್ ಅಲ್ಲಿ. ಈಗ ನೋಡೋಣ, ಹಾರ್ಟ್ಗೆ ಬಂದಂತಹ ಆ ಆಕ್ಸಿಜನೇಟೆಡ್ ಬ್ಲಡ್ ಏನಿದೆ, that oxygenated blood supplied to all parts of the body by the arteries, different arteries. Those arteries carry oxygenated blood from the heart. ಎಲ್ಲಿಂದ ತಗೊಂಡೋಗುತ್ತದೋ? ಹಾರ್ಟ್ ಇಂದ ಎಲ್ಲ ಭಾಗಗಳಿಗೆ ತಲುಪಿಸುತ್ತೆ. By simultaneously, so veins, different veins carry deoxygenated blood from different parts of the body into the heart. ಎಲ್ಲ ಬಾಡಿಯಿಂದ ಕಲೆಕ್ಟ್ ಮಾಡಿಕೊಂಡು ಹಾರ್ಟ್ಗೆ ತಲುಪಿಸುತ್ತೆ. ಹಾರ್ಟ್ ಇಂದ ಆರ್ಟರಿ, ಪಲ್ಮನರಿ ಆರ್ಟರಿ ಏನ್ ಮಾಡುತ್ತೆ? ಆಲ್ವಿಯೋಲಾರ್ ಪಾರ್ಟ್ಗೆ ಕಳಿಸ್ಕೊಡ್ತದೆ. ಈ ರೀತಿ ಎಕ್ಸ್ಚೇಂಜ್ ಆಗ್ತಾ ಹೋಗ್ತದೆ. ಈಗ ಡಿಆಕ್ಸಿಜನೇಟೆಡ್ ಬ್ಲಡ್ ಅಲ್ಲಿ ಎಷ್ಟಿರುತ್ತೆ? ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಅಂದಾಗ 40 mmHg ಮರ್ಕ್ಯೂರಿನಲ್ಲಿ ನಾವು ಮೆಷರ್ ಮಾಡುವಂಥದ್ದು. ಹಾಗೆ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿರುತ್ತೆ? PCO2 ಎಷ್ಟಿರ್ತದೆ? ಅಲ್ಲಿ 45 mmHg. ಹಾಗೆ ನಾವು ಆರ್ಟರಿ ಆಕ್ಸಿಜನೇಟೆಡ್ ಅಲ್ಲಿ ತಗೊಂಡೋಗುವಾಗ ಪ್ರೆಷರ್ ಎಷ್ಟಿರ್ತದೆ ನೋಡಿ? PO2 ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಈಸ್ 95 mmHg. PCO2 is 40 mmHg. ಈ ರೀತಿ ಟ್ರಾನ್ಸ್ಪೋರ್ಟ್ ಆಗ್ತಾ, ಎಕ್ಸ್ಚೇಂಜ್ ಆಗ್ತಾ ಇರ್ತದೆ ಗ್ಯಾಸಸ್. ಮೊದಲು ಆಲ್ವಿಯೋಲಾರ್ ಪಾರ್ಟಿಗೆ ಬರ್ತದೆ. ಆಲ್ವಿಯೋಲಾರ್ ಪಾರ್ಟ್ ಇಂದ ಆಕ್ಸಿಜನ್, ನಾವು ತೆಗೆದುಕೊಂಡಂತಹ ಗಾಳಿಯಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಬ್ಲಡ್ಗೆ ಡಿಫ್ಯೂಸ್ ಆಗ್ತದೆ. ಬ್ಲಡ್ಗೆ ಡಿಫ್ಯೂಸ್ ಆದಾಗ ಪಲ್ಮನರಿ ವೇನ್ಸ್ ಅಂತಕ್ಕಂಥದ್ದು ಆ ಆಕ್ಸಿಜನ್ ಅನ್ನ ಏನ್ ಮಾಡುತ್ತೆ? ಹಾರ್ಟ್ಗೆ ತಲುಪಿಸುತ್ತೆ. ಹಾರ್ಟ್ ಇಂದ ಏನಾಗುತ್ತೆ? ಆಕ್ಸಿಜನೇಟೆಡ್ ಬ್ಲಡ್ ಅಂತಕ್ಕಂಥದ್ದು ಏನಾಗುತ್ತೆ? ಆರ್ಟರೀಸ್, ನಂಬರ್ ಆಫ್ ಆರ್ಟರೀಸ್ ಇರ್ತದೆ, ಆ ಆರ್ಟರೀಸ್ ಎಲ್ಲ ಭಾಗಗಳಿಗೆ ತಲುಪಿಸುತ್ತೆ, ಎಲ್ಲದಕ್ಕೂ ಸಪ್ಲೈ ಮಾಡ್ತದೆ. ಅದೇ ವೇಳೆಗೆ ಎಲ್ಲ ಭಾಗಗಳಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕಲೆಕ್ಟ್ ಮಾಡಿಕೊಂಡು ವೇನ್ಸ್ ಬರ್ತವೆ. ವೇನ್ಸ್ ಎಲ್ಲಿ ತಲುಪಿಸುತ್ತೆ? ಅದನ್ನ ಹಾರ್ಟ್ಗೆ ತಲುಪಿಸುತ್ತೆ. ರೈಟ್ ಸೈಡ್ ಆಫ್ ದಿ ಹಾರ್ಟ್, ದಟ್ ಈಸ್ ಆರಿಕಲ್, ರೈಟ್ ಆರಿಕಲ್ ಅಂತ ಕರಿತೇವೆ. So 2 auricles and 2 ventricles. Here human heart is how many chambered? 4 chambered. Includes 2 auricles and 2 ventricles. ಇಲ್ಲಿಂದ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದು ಎಲ್ಲಿ ಕಳಿಸುತ್ತೆ? ಹಾರ್ಟ್ ಬರುತ್ತೆ. ಹಾರ್ಟ್ ಏನ್ ಮಾಡ್ತದೆ? ಅಲ್ಲಿಂದ ಸ್ಪೆಷಲ್ ಆಗಿರುವಂತ ಪಲ್ಮನರಿ ವೇನ್ ಇರ್ತದೆ. So that connects heart to alveolar part. That brings the deoxygenated blood, that is carbon dioxide, from the heart and transport to the alveolar part. So this is the diagrammatic view of how the gases, that is oxygen and carbon dioxide, exchange during the inspiration and expiration from alveolar to blood and blood to alveolar. Now the transport of oxygen. ಈಗ ಬರೋಣ transport of oxygen. Transport of oxygen.
oxygen. So before that, exchange of oxygen and transport of oxygen. The transport of oxygen represented by a graphical representation of transport of oxygen. 6, 7, 8, 9, 10, 11 and 12. So ಇದು ಒಂದು ಗ್ರಾಫ್ ಅಲ್ಲಿ ನಾವು ಅದನ್ನ ರೆಪ್ರೆಸೆಂಟ್ ಮಾಡ್ತೇವೆ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಅನ್ನ. ಹೀಗಿದೆ ಈ ಗ್ರಾಫ್ ಅಲ್ಲಿ. So this is the total pressure of transport of oxygen. This graph is that is oxygen dissociation. That graph represent oxygen dissociation curve. Dissociation curve. Representation. So now the transport of oxygen. Oxygen transported by blood. In blood, 95% or 97% of oxygen in blood, 97% of oxygen carried by RBCs, red blood corpuscles. So in blood, RBCs carry oxygen during the transportation. ಈಗ ಬ್ಲಡ್ ಅಲ್ಲಿ ಇರತಕ್ಕಂತಹ ಯಾವ ಸೆಲ್ಸು ನಾವು ಗಾಳಿಯನ್ನು ಒಳಗೆ ತೆಗೆದುಕೊಂಡಾಗ ಅದರಲ್ಲಿರ್ತಕ್ಕಂಥ ಆಕ್ಸಿಜನ್ ಅನ್ನ ದೇಹದ ಎಲ್ಲ ಭಾಗಗಳಿಗೆ ಸರಬರಾಜು ಮಾಡುತ್ತೆ ಅಂದಾಗ ಮೊದಲು ಬ್ಲಡ್ಗೆ ಡಿಫ್ಯೂಸ್ ಆಗ್ತದೆ. ಬ್ಲಡ್ ಡಿಫ್ಯೂಸ್ ಆದ ನಂತರ ಬ್ಲಡ್ ಅಲ್ಲಿರ್ತಕ್ಕಂತಹ RBCs, ರೆಡ್ ಬ್ಲಡ್ ಕಾರ್ಪಸಲ್ಸ್ ಆರ್ ಎರಿಥ್ರೋಸೈಟ್ಸ್, ಕೆಂಪು ರಕ್ತ ಕಣಗಳು ಅಂತ ಕರಿತೇವೆ. ಈ ಕೆಂಪು ರಕ್ತ ಕಣಗಳು ಅಥವಾ RBCs ಏನ್ ಮಾಡ್ತದೆ, ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ತದೆ, ಅದರಲ್ಲಿ ಡಿಫ್ಯೂಸ್ ಆಗ್ತದೆ. RBCs ನಲ್ಲಿ ಡಿಫ್ಯೂಸ್ ಆಗುತ್ತೆ ಆಕ್ಸಿಜನ್. ಎಷ್ಟು ಪರ್ಸೆಂಟು ಅಂದಾಗ 97% ಆಫ್ ಆಕ್ಸಿಜನ್ diffused to RBCs, ಕೆಂಪು ರಕ್ತ ಕಣಗಳಲ್ಲಿ ಡಿಫ್ಯೂಸ್ ಆಗ್ತದೆ. Then remaining 3% of oxygen dissolved in the plasma of blood. ಇನ್ನು 3% ಅಷ್ಟೇ ಏನಾಗ್ತದೆ, ರಕ್ತದಲ್ಲಿರ್ತಕ್ಕಂತಹ ಗ್ರೌಂಡ್ ಸಬ್ಸ್ಟೆನ್ಸ್. ದಿ ಗ್ರೌಂಡ್ ಸಬ್ಸ್ಟೆನ್ಸ್ ಆಫ್ ಬ್ಲಡ್ ಈಸ್ ಕಾಲ್ಡ್ ಪ್ಲಾಸ್ಮಾ. ರಕ್ತದಲ್ಲಿರ್ತಕ್ಕಂಥ ತಳ ವಸ್ತುವನ್ನು ನಾವು ಪ್ಲಾಸ್ಮಾ ಅಂತ ಕರಿತೇವೆ. ಆ ಪ್ಲಾಸ್ಮಾದಲ್ಲಿ ಏನಾಗ್ತದೆ, ಡಿಸಾಲ್ವ್ ಆಗ್ತದೆ. ರಿಮೈನಿಂಗ್ 3% ಆಫ್ ಆಕ್ಸಿಜನ್ ಡಿಸಾಲ್ವ್ಡ್ ಇನ್ ದಿ ಪ್ಲಾಸ್ಮಾ. ಇದು ನಾವು ಡಿಫ್ಯೂಷನ್ ಅಲ್ಲಿ ನೋಡುವಂಥದ್ದು, ಆಕ್ಸಿಜನ್ ಅಲ್ಲೇ ನಾವು ನೋಡುವಂಥದ್ದು. ಬಟ್ ಇನ್ ಕೇಸ್ ಆಫ್ ಕಾರ್ಬನ್ ಡೈಆಕ್ಸೈಡ್, the only 23% of CO2 diffused in RBCs. Then 70% of carbon dioxide diffused in the form of and transport in the form of bicarbonates ions. Then the 7% of CO2 dissolved in plasma. This is in case of CO2. ಕಾರ್ಬನ್ ಡೈಆಕ್ಸೈಡ್ ಬಂದಾಗ ಯಾವ ರೀತಿ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅನ್ನೋದನ್ನ ಇಷ್ಟು ಪರ್ಸೆಂಟ್ ಅಲ್ಲಿ ನಾವು ನೋಡಬಹುದು. ಕಮಿಂಗ್ ಟು ದಿ ಫಸ್ಟ್ ಒನ್, ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್. ಸೊ ಆಕ್ಸಿಜನ್ ಡಿಫ್ಯೂಸ್ಡ್ ಇನ್ ದಿ ಬ್ಲಡ್ received by RBCs, red blood corpuscles. So in RBCs, a substance known as
arenaceous pigment present in the RBCs. That's why the presence of hemoglobin, arenaceous pigment, that makes the blood RBCs appear as red in color. ಯಾಕೆ ಕೆಂಪು ಆ ಒಂದು ಸೆಲ್ಸ್ಗಳು ರಕ್ತದ ಒಂದು ಸೆಲ್ಸ್ಗಳು ಯಾಕೆ ಆ ರೀತಿ ಕೆಂಪಾಗಿ ಕಾಣುತ್ತೆ ಆರ್ ಬಿ ಸಿ ಅಂತ ಯಾಕೆ ಕರಿತೇವೆ ಅಂದಾಗ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಹಿಮೋಗ್ಲೋಬಿನ್. ಇದು ಒಂದು ಕಬ್ಬಿಣ ಅಂಶ ಇರತಕ್ಕಂತಹ ಒಂದು ಪಿಗ್ಮೆಂಟ್. ಇದು ಈ ಪಿಗ್ಮೆಂಟ್ ಇರೋದ್ರಿಂದನೇ ಏನಾಗ್ತದೆ, ರೆಡ್ ಕಲರ್ ಬರ್ತದೆ. ಆರ್ ಬಿ ಸಿ ಅಂತ ಹೇಳೋದು ಅದಕ್ಕೇನೆ. ನಾವು ಆ ಸೆಲ್ಸ್ ಯಾವ ಕಲರ್ ಬರ್ತದೆ, ರೆಡ್ ಕಲರ್ ಬರ್ತದೆ. So hemoglobin is present in RBCs. Oxygen diffused in RBCs, hemoglobin, that oxygen molecules bind to hemoglobin of RBCs. Diffuse ಆದ ತಕ್ಷಣ ಆಕ್ಸಿಜನ್ ಆ ಒಂದು RBCs ಅಲ್ಲಿ ಡಿಫ್ಯೂಸ್ ಆದ ತಕ್ಷಣ ಅಲ್ಲಿರ್ತಕ್ಕಂತಹ ಹಿಮೋಗ್ಲೋಬಿನ್ ಏನಾಗುತ್ತೆ, ಅದು ಬೈಂಡ್ ಆಗ್ತದೆ. By that time, oxygen molecules bind to hemoglobin of RBCs. At a time, 4 oxygen molecules are bind to hemoglobin. ಒಂದು ಸಲಕ್ಕೆ 4 ಆಕ್ಸಿಜನ್ ಮಾಲಿಕ್ಯೂಲ್ಸ್ ಏನಾಗ್ತದೆ ಆರ್ ಬಿ ಸಿಸ್ ಅಲ್ಲಿ ಆ ಸೆಲ್ ಒಳಗಿರ್ತಕ್ಕಂಥ ಹಿಮೋಗ್ಲೋಬಿನ್ಗೆ ಬೈಂಡ್ ಆಗುತ್ತೆ. ಒಂದೊಂದು ಸೆಲ್ಗೆ 4 ಆಕ್ಸಿಜನ್ ಮಾಲಿಕ್ಯೂಲ್ಸ್ ಏನಾಗ್ತದೆ, ಬೈಂಡ್ ಆಗ್ತದೆ. ನೌ ದಿ ಆಕ್ಸಿಜನ್ ಮಾಲಿಕ್ಯೂಲ್ ಬೈಂಡ್ಸ್ ವಿತ್ ಹಿಮೋಗ್ಲೋಬಿನ್ ಟು ಫಾರ್ಮ್ ಆಕ್ಸಿ ಹಿಮೋಗ್ಲೋಬಿನ್. ಆಗೇನಾಗುತ್ತದು ಆಕ್ಸಿ ಹಿಮೋಗ್ಲೋಬಿನ್ ಆಗಿ ಪರಿವರ್ತನೆ ಆಗ್ತದೆ. ಆಕ್ಸಿ ಹಿಮೋಗ್ಲೋಬಿನ್. ಸೊ when at the time of transport of oxygen molecules in RBCs diffused in RBCs. In RBCs, hemoglobin receives those oxygen molecules. At a time, 4 oxygen molecules are bind to each hemoglobin, nothing but one cell, each hemoglobin, and become oxyhemoglobin. ನಾರ್ಮಲ್ ಆಗಿರ್ತಕ್ಕಂಥ ಹಿಮೋಗ್ಲೋಬಿನ್ ಏನಾಗ್ತದೆ, ಈಗ ಆಕ್ಸಿಜನ್ ಮಾಲಿಕ್ಯೂಲ್ ಅನ್ನು ಬೈಂಡ್ ಮಾಡಿಕೊಂಡು ಆಕ್ಸಿ ಹಿಮೋಗ್ಲೋಬಿನ್ ಆಗಿ ಪರಿವರ್ತನೆ ಆಗ್ತದೆ, ಟರ್ನ್ ಆಗ್ತದೆ. ಆಕ್ಸಿ ಹಿಮೋಗ್ಲೋಬಿನ್ ಆಗಿ ಟರ್ನ್ ಆಗ್ತದೆ. ಡ್ಯೂರಿಂಗ್ ದಿ ಟೈಮ್ ಆಫ್ the receiving of oxygen molecules by hemoglobin, in those cells create a pressure, that is by the help of partial pressure of oxygen, partial pressure of oxygen and partial pressure of CO2, then hydrogen ion concentration and temperature. So these are other factors to help when at the time of binding of oxygen molecules to hemoglobin. ಏನಾಗುತ್ತೆ ಈಗ ಹಿಮೋಗ್ಲೋಬಿನ್ ಅಲ್ಲಿ ಆಕ್ಸಿಜನ್ ಏನಾಗ್ತದೆ, ಹಿಮೋಗ್ಲೋಬಿನ್ ಆರ್ ಬಿ ಸಿ ಒಳಗಡೆ ಇರತಕ್ಕಂಥ ಹಿಮೋಗ್ಲೋಬಿನ್ ಅಲ್ಲಿ ಏನಾಗುತ್ತೆ, ಬೈಂಡ್ ಆಗ್ತಾ ಹೋಗ್ತದೆ. ಆಗ ಆ ಹಿಮೋಗ್ಲೋಬಿನ್ ಏನಾಗುತ್ತೆ, ಆಕ್ಸಿ ಹಿಮೋಗ್ಲೋಬಿನ್ ಆಗಿ ಕನ್ವರ್ಟ್ ಆಗ್ತದೆ. ನಾರ್ಮಲ್ ಇರ್ತಕ್ಕಂಥ ಹಿಮೋಗ್ಲೋಬಿನ್ ಏನಾಗ್ತದೆ, ಈಗ ಆಕ್ಸಿ ಹಿಮೋಗ್ಲೋಬಿನ್ ಆಗ್ತದೆ, ಬಿಕಾಸ್ ಆಫ್ ದಿ ಬೈಂಡಿಂಗ್ ಆಫ್ ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್. ಹೀಗೆ ಆಗುವಾಗ ಬೈ ದಟ್ ಟೈಮ್ ದಿ ಪ್ರೆಷರ್ ಆಫ್ that creates a pressure, or by the help of a pressure called partial pressure of oxygen. ಯಾವ ಅಂಶಗಳಿಂದ ಆ ಸಹಾಯದಿಂದ ಆ ರೀತಿ ಆಗುತ್ತೆ ಅಂದಾಗ ಒಂದು PO2, partial pressure of oxygen, then associated with other factors like PCO2, then hydrogen ion concentration and temperature. So these are other factors to assist the formation of oxyhemoglobin in blood. ಯಾವ್ಯಾವ್ದು ಅದರ್ ಫ್ಯಾಕ್ಟರ್ಸ್ ಅಂದಾಗ partial pressure of CO2, hydrogen ion concentration and temperature. Here the PO2,
time of binding of oxygen molecules to hemoglobin, the PO2 is more or higher than the PCO2 and hydrogen ion concentration and temperature. PO2 is high, then the lower of PCO2, hydrogen ion concentration is also low and the temperature is also low. ಯಾವ್ದು ಜಾಸ್ತಿ ಇರುತ್ತೆ ಒತ್ತಡ ಈಗ? ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್. ಈ ಮೂರು ಫ್ಯಾಕ್ಟರ್ಸ್ ಏನಾಗಿರ್ತದೆ? ಕಡಿಮೆ ಇರ್ತದೆ ಒತ್ತಡ, ಬಟ್ ಅಸಿಸ್ಟ್ ಮಾಡುತ್ತೆ. ಸೊ ಹೀಗೆ ಆಕ್ಸಿಜನ್ ಮಾಲಿಕ್ಯೂಲ್ ಈ ಒಂದು ಹಿಮೋಗ್ಲೋಬಿನ್ಗೆ ಬೈಂಡ್ ಆಗಿಬಿಟ್ಟು ಆ ಹಿಮೋಗ್ಲೋಬಿನ್ ಇರ್ತಕ್ಕಂಥದ್ದು ಆಕ್ಸಿ ಹಿಮೋಗ್ಲೋಬಿನ್ ಆಗ್ತದೆ. ಒಂದು ಸಲಕ್ಕೆ ಒಂದು ಸೆಲ್ಲಲ್ಲಿ 4 ಆಕ್ಸಿಜನ್ ಮಾಲಿಕ್ಯೂಲ್ಸ್ ಏನಾಗುತ್ತೆ? ಬೈಂಡ್ ಆಗ್ತದೆ. ಹಿಮೋಗ್ಲೋಬಿನ್ ಅಲ್ಲಿ ಬೈಂಡ್ ಆಗುತ್ತೆ. ಎಷ್ಟಂದ್ರೆ ಅಷ್ಟು ಆಗೋದಿಲ್ಲ. 4 ಮಾಲಿಕ್ಯೂಲ್ಸ್ ಏನಾಗ್ತದೆ? ಆ ಹಿಮೋಗ್ಲೋಬಿನ್ ಅಲ್ಲಿ ಬೈಂಡ್ ಆಗಿ ಆಕ್ಸಿ ಹಿಮೋಗ್ಲೋಬಿನ್ ಆಗ್ತದೆ. Then it is ready to transport that oxy hemoglobin, oxygenated blood in turns, oxygenated blood ready to transport to all parts of the body from the blood. ರಕ್ತದಿಂದ ಏನಾಗುತ್ತೆ? ಎಲ್ಲ ಪಾರ್ಟ್ಸ್ ಗಳಿಗೂ ಕೂಡ ಸರಬರಾಜಾಗ್ತಾ ಹೋಗ್ತದೆ. So an average, how much of oxygen, that is amount of oxygen carried by hemoglobin. So that is the calculation. So 100 ml of oxygenated blood, 100 ml of oxygenated blood carry oxyhemoglobin. Oxygenated blood carry 5 ml of oxygen. 100 ml ಇರ್ತಕ್ಕಂಥ ಆಕ್ಸಿಜನೇಟೆಡ್ ಬ್ಲಡ್ ಅಲ್ಲಿ ನಮಗೆ ವಾಲ್ಯೂಮ್ ಎಷ್ಟಿರ್ತದೆ? ಆಕ್ಸಿಜನ್ ವಾಲ್ಯೂಮ್ ಅಂದಾಗ 5 ml ಇರ್ತದೆ. ಸೊ 100 ml of oxygenated blood brings 5 ml of oxygen. 5 ml ಅಷ್ಟೇ ಏನಿರ್ತದೆ ಅದರಲ್ಲಿ ಆಕ್ಸಿಜನ್ ಇರ್ತದೆ. ಟೋಟಲ್ ಅಮೌಂಟ್ ತಗೊಂಡಾಗ ನಾವು ಆ ಬ್ಲಡ್ ಅಲ್ಲಿ ಟೋಟಲ್ ಅಮೌಂಟ್ ತಗೊಂಡಾಗ 5 ml ಅಷ್ಟು ನಾವು ಆಕ್ಸಿಜನ್ ಅನ್ನು ನೋಡ್ತೀವಿ 100 ml ಆಫ್ ಆಕ್ಸಿಜನೇಟೆಡ್ ಬ್ಲಡ್ ಅಲ್ಲಿ ಕೌಂಟ್ ಮಾಡಿದಾಗ. ಸೊ ದಿಸ್ ಇಸ್ ದಿ ಟ್ರಾನ್ಸ್ಪೋರ್ಟ್ ಆಫ್ ದಿ ಆಕ್ಸಿಜನ್. Now this is the graphical representation of the oxygen transport in blood. So that brings a curve called oxygen dissociation curve. Look at this graph. This is the curve. The curve is called oxygen dissociation curve. ನೋಡಿ, ಇದು ಕರ್ವ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ 100 ತನಕ ಹೋಗಿರ್ತದೆ. ಇಲ್ಲಿ ನಾವು ತೋರಿಸ್ತಕ್ಕಂಥದ್ದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ 12 ಕಾಲಮ್ಸ್ ಇದೆ. ಸೊ ಈ ಕಡೆ 12 ಇದೆ, ಈ ಕಡೆ 12 ಇದೆ. ಇಲ್ಲಿ ಕರ್ವ್ ಬಂದಾಗ ಯಾವ ರೀತಿ ಬರ್ತದೆ? ಫಾರ್ಮೇಶನ್ ಆಗ್ತದೆ ಕರ್ವ್ 100 ಕರೆಕ್ಟ್ ಆಗಿ ರೀಚ್ ಆಗಿದೆ. ಸೊ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ಅಂತ ಕರೀತೇವೆ. ಈ ರೀತಿ ಬರ್ತದೆ. ದಟ್ ಈಸ್ ದಿ ಟೋಟಲ್ ಪ್ರೆಷರ್ ಆಫ್ ಆಕ್ಸಿಜನ್. ಅದನ್ನ ಯಾವ ರೀತಿ ನಾವು ನೋಡ್ತೀವಿ ಅಂದಾಗ mmHg ಅಂತ ಹೇಳ್ತೀವಿ. ಮರ್ಕ್ಯೂರಿನಲ್ಲಿ ನೋಡ್ತಕ್ಕಂಥದ್ದು ಮೆಷರ್ ಮಾಡುವಂಥದ್ದು mmHg ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ದಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಅಂತ ಹೇಳ್ತೇವೆ. ಸೊ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ by RBCs of blood. In RBCs, presence of hemoglobin. Hemoglobin receives oxygen from the inspiration. So from the blood, that oxygen binds to hemoglobin to become oxyhemoglobin. At a time, 4 molecules of oxygen binds to hemoglobin. Then that hemoglobin transport oxygen, that is oxygenated blood, what we will call oxygenated blood, transport to the body through blood. ರಕ್ತದ ಮೂಲಕ ಏನಾಗುತ್ತೆ? ಸರಬರಾಜು ಆಗ್ತಾ ಹೋಗ್ತದೆ. During the time of diffusion of molecules of oxygen to hemoglobin by a pressure called partial pressure of oxygen, and also other factors assist to that process, diffusion process, that is the PCO2, partial pressure of carbon dioxide, hydrogen ion concentration and temperature. During the time of transport of oxygen, higher of PO2, partial pressure of oxygen,
but lower of PCO2, partial pressure of carbon dioxide, lower of hydrogen ion concentration and lower temperature. So this is the transport of oxygen. Now this is enough for today's class. Then I will take up the next one, that is transport of carbon dioxide, in next class. Till then, goodbye.